ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ವಿಜಯ್ ವರ್ಸಸ್ ಗವರ್ನರ್ ರಣರೋಚಕ ವಾರ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜ್ಯಪಾಲರನ್ನ ವಿಜಯ್ ಭೇಟಿ ಮಾಡಲಿದ್ದಾರೆ. ತಮಿಳುನಾಡು ಚುನಾವಣೆಯಲ್ಲಿ ಟಿವಿಕೆ ಈಗ ಕಮಾಲನ್ನ ಮಾಡ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿ ಮಾಡಲಿದ್ದಾರೆ. ಸದ್ಯ ಲೋಕಭವನ ತಲುಪಿದ ಟಿವಿಕೆಯ ಮುಖ್ಯಸ್ಥ ದಳಪತಿ ವಿಜಯ್ ಸರ್ಕಾರ ರಚನೆಗೆ ಮತ್ತೆ ಹಕ್ಕು ಮಂಡಿಸಲಿರುವ ಟಿವಿಕೆಯ ವಿಜಯ್ ಬೆಳಿಗ್ಗೆ 11 ಗಂಟೆಗೆ ರಾಜ್ಯಪಾಲರ ಸಮಯವನ್ನ ಕೋರಿದ್ರು ಟಿವಿಕೆ ಪಕ್ಷದ ಮುಖ್ಯಸ್ಥ. ಇವತ್ತು 118 ಶಾಸಕರ ಬೆಂಬಲದ ಪತ್ರವನ್ನ ಸಲ್ಲಿಸ್ತಾರ ವಿಜಯ್. ಹಾಗಾದ್ರೆ ಈಗಾಗಲೇ ಮನೆಯಿಂದ ಹೊರಟು ಲೋಕಭವನದತ್ತ ದಳಪತಿ ಅವರು ತಲುಪಿದ್ದಾರೆ. ಸರ್ಕಾರ ರಚನೆಗೆ ಮತ್ತೆ ಹಕ್ಕು ಮಂಡಿಸಲಿರುವ ಟಿವಿಕೆಯ ವಿಜಯ್ ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರ ಸಮಯವನ್ನ ಕೋರಿದ್ರು ವಿಜಯ್ ಅವರು. ಇವತ್ತು 118 ಶಾಸಕರ ಬೆಂಬಲದ ಪತ್ರವನ್ನ ಸಲ್ಲಿಸ್ತಾರ ವಿಜಯ್ ದಳಪತಿ. ಒಂದ್ ರೀತಿಯಾಗಿ ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಅವರು ಕಮಾಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಮೈತ್ರಿ ಸರ್ಕಾರವನ್ನ ಯಾರ ಜೊತೆ ಮಾಡ್ಕೋಬೇಕು ಅಂತ ಹೇಳಿ ವಿಜಯ್ ಅವರು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ರು. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ 5 ಜನ ಶಾಸಕರ ಬೆಂಬಲ ಕೂಡ ಸಿಗ್ತಾ ಇದೆ. ಈಗ ಇವತ್ತು 118 ಶಾಸಕರ ಬೆಂಬಲದ ಪತ್ರವನ್ನ ರಾಜ್ಯಪಾಲರಿಗೆ ಸಲ್ಲಿಸ್ತಾರ ವಿಜಯ್ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಈಗಾಗಲೇ ಒಂದ್ ಕಡೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ದಳಪತಿ ಅವರು ಲೋಕಭವನದತ್ತ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ವರ್ಸಸ್ ಗವರ್ನರ್ ಅನ್ನುವಂತಾಗಿದೆ. ರಾಜ್ಯಪಾಲರ ಅರ್ಲೇಕರ್ ಅವರನ್ನ ವಿಜಯ್ ಅವರು ಇವತ್ತು ಭೇಟಿ ಮಾಡ್ತಾರೆ. ಈಗಾಗಲೇ ಮನೆಯಿಂದ ಹೊರಟು ಲೋಕಭವನದತ್ತ ತಲುಪಿದ್ದಾರೆ. ಸರ್ಕಾರ ರಚನೆಗೆ ಮತ್ತೆ ಹಕ್ಕು ಮಂಡಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ. ತಮಿಳುನಾಡಿನಲ್ಲಿ ವಿಜಯ್ ವರ್ಸಸ್ ಗವರ್ನರ್ ರಣರೋಚಕ ವಾರ್ ಶುರುವಾಗಿದೆ. ಈಗಾಗಲೇ ಯಾರ ಜೊತೆ ಮೈತ್ರಿ ಸರ್ಕಾರವನ್ನ ಮಾಡ್ಕೋಬೇಕು ಅಂತ ಹೇಳಿ ವಿಜಯ್ ದಳಪತಿ ಅವರು ಯೋಚನೆ ಮಾಡ್ತಾ ಇದ್ರು. ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಿಂದ 5 ಜನ ಶಾಸಕರ ಬೆಂಬಲ ಸಿಕ್ಕಂತಾಗಿದೆ. 2026 ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಟಿವಿಕೆ ಈಗ ಭಾರಿ ಸಾಧನೆಯನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಸುಮಾರು 108 ಸ್ಥಾನಗಳನ್ನ ಗೆದ್ದು ರಾಜಕೀಯದಲ್ಲೇ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದೆ ಟಿವಿಕೆ ಪಕ್ಷ. ವೆಟ್ರಿ ಕಳಗಂ. ಇನ್ನು ಕಾಂಗ್ರೆಸ್ ಪಕ್ಷವು ಟಿವಿಕೆ ಸರ್ಕಾರ ರಚನೆಗೆ ಷರತ್ತುಬದ್ಧ ಬೆಂಬಲವನ್ನ ನೀಡಲು ಈಗಾಗಲೇ ಮುಂದಾಗಿದೆ ಅಂತಾನೆ ಹೇಳ್ಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ದಳಪತಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಆದ್ರೆ ಇಲ್ಲಿ 118 ಶಾಸಕರ ಬೆಂಬಲ ಬೇಕಾಗಿದೆ. ಈಗ ಸಿಕ್ಕಿರೋದು ಮಾತ್ರ 112 ಸ್ಥಾನಗಳು. ಈಗಾಗಲೇ ಮನೆಯಿಂದ ಕೂಡ ವಿಜಯ್ ದಳಪತಿ ಅವರು ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ರಾಜ್ಯಪಾಲರ ಜೊತೆ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ವಿಜಯ್ ಅವರ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಮಾಸಿಕ ಹಣ, ಅದೇ ರೀತಿಯಾಗಿ ರೈತರ ಸಾಲ ಮನ್ನಾ, ಉಚಿತ ವಿದ್ಯುತ್, ಉದ್ಯೋಗ ಯೋಜನೆಗಳು ಸೇರಿದಂತೆ ಹಲವು ಜನಪರ ಭರವಸೆಗಳನ್ನ ಕೂಡ ವಿಜಯ್ ದಳಪತಿ ಅವರು ನೀಡಿದ್ರು. ಹಾಗಾದ್ರೆ ಇಲ್ಲಿ ವಿಜಯ್ ದಳಪತಿ ಅವರು ಮುಖ್ಯಮಂತ್ರಿ ಆಗ್ತಾರಾ ಆಗಲ್ವಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಒಂದ್ ರೀತಿಯಾಗಿ ಇಲ್ಲಿ ಮ್ಯಾಜಿಕ್ ನಂಬರ್ 118 ಇರುತ್ತೆ. ಈಗಾಗಲೇ 112 ಸ್ಥಾನಗಳ ಬೆಂಬಲ ಕೂಡ ವಿಜಯ್ ದಳಪತಿ ಅವರಿಗೆ ಸಿಕ್ಕಿರುವಂತದ್ದು. ಇನ್ನು ಲೋಕಲ್ ಎಲೆಕ್ಷನ್ ಪಾಲಿಟಿಕ್ಸ್ ನಲ್ಲಿ ಅಲ್ಲಿ ಇರ್ತಾರಲ್ವಾ TMC, ಇವೆಲ್ಲ ಪಕ್ಷಗಳು ಕೂಡ ಅವರಿಗೆ ಬೆಂಬಲವನ್ನ ನೀಡ್ತಾರಾ ನೀಡಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಎಡಿಟರ್ ಸತೀಶ್ ಆಂಜನಪ್ಪ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ಈಗ ನೋಡ್ತಾ ಇರಬಹುದು ಒಂದ್ ರೀತಿಯಾಗಿ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಒಂದು ದೊಡ್ಡ ಕಮಾಲನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಈಗಾಗಲೇ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಏನೆಲ್ಲ ಚರ್ಚೆ ಆಗಬಹುದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸತೀಶ್? ಅಂಕಿತ, ಸಾಕಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಕ್ಷಣಕ್ಕೂ ತಮಿಳುನಾಡಿನ ರಾಜಕಾರಣ. ನಿನ್ನೆಯಷ್ಟೇ ರಾಜ್ಯಪಾಲರನ್ನ ಭೇಟಿಯಾಗಿದ್ರು ವಿಜಯ್.
ಆದರೆ ರಾಜ್ಯಪಾಲರ ಭೇಟಿ ವೇಳೆ ತಮಗೇನು ಬಹುಮತ ಇದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ವಿಜಯ್ ಕೈಲಿ ಆಗಿರಲಿಲ್ಲ ಅಂತ ರಾಜ್ಯಪಾಲರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ವಿಜಯ್ ಗೆದ್ದಿರೋದು 108 ಸ್ಥಾನ, ಬಟ್ 107 ಕೌಂಟ್ ಆಗುತ್ತೆ. ಯಾಕಂದರೆ ವಿಜಯ್ 2 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಪಡೆದಿರೋದ್ರಿಂದ ಒಂದಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಹಾಗಾಗಿ 107 ಆಗುತ್ತೆ. ಬಹುಮತಕ್ಕೆ 118 ಬೇಕಾಗುತ್ತೆ. ಕಾಂಗ್ರೆಸ್ ಈಗಾಗಲೇ ಸಪೋರ್ಟ್ ಮಾಡಿರೋದ್ರಿಂದ ಪ್ಲಸ್ 5 ಆಗುತ್ತೆ. ಒಟ್ಟು 112 ಶಾಸಕರ ಬಲ ಮಾತ್ರ ವಿಜಯ್ ಪಾರ್ಟಿಗೆ ಸಿಗುತ್ತೆ. ಆದರೆ 118 ಬೇಕಾಗುತ್ತೆ. ಇನ್ನೂ 6 ಶಾಸಕರ ಇನ್ನೂ 6 ನಂಬರ್ ಕೊರತೆ ಇದೆ. ಹೀಗಾಗಿ ನಿನ್ನೆ ಅಷ್ಟೇ ವಿಜಯ್ ಗೌರವ ಜೊತೆ ಮಾತಾಡಬೇಕಾದ್ರೆ 112 ಶಾಸಕರ ಬೆಂಬಲ ನಮಗಿದೆ, ಅಂದರೆ ನಮಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅನ್ನೋ ಮನವಿಯನ್ನು ಕೊಟ್ಟಿದ್ರು. ಆದರೆ ರಾಜ್ಯಪಾಲರು 112 ಸಾಕಾಗೋದಿಲ್ಲ, 118 ಶಾಸಕರ ಬೆಂಬಲದೊಂದಿಗೆ ನೀವು ಮರಳಿ ಬನ್ನಿ ಅನ್ನೋ ರೀತಿಯಾಗಿ ಮಾಹಿತಿಯನ್ನು ಅವ್ರಿಗೆ ಹೇಳಿ ಕಳಿಸಿದ್ರು ವಿಜಯ್ಗೆ. ಸೊ ಹೀಗಾಗಿ ರಾತ್ರಿ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗಿತ್ತು. AIADMK ಒಂದಾಗ್ಬಿಡುತ್ತೆ, AIADMK ಸೇರಿ ಸರ್ಕಾರ ರಚನೆ ಆಗಿಬಿಡುತ್ತೆ, ವಿಜಯ್ ಸರ್ಕಾರ ರಚನೆ ಮಾಡೋಕ್ಕೆ ಆಗೋದಿಲ್ಲ, ಈ ರೀತಿಯ ಸ್ಪೆಕ್ಯುಲೇಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಕೊನೆಗೂ ಈಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ವಿಜಯ್. ಈ ಒಂದು ಭೇಟಿ ವೇಳೆ ಈಗ ಎಲ್ಲರಿಗೂ ಕಾಡ್ತಿರ್ತಕ್ಕಂಥ ಪ್ರಶ್ನೆ, ವಿಜಯ್ 118 ಶಾಸಕರ ಬೆಂಬಲ ಇರ್ತಕ್ಕಂಥ ಪತ್ರವನ್ನು ರಾಜ್ಯಪಾಲರಿಗೆ ಕೊಡಲ್ವಾ ಅನ್ನೋದೇ ಬಹುದೊಡ್ಡ ಚರ್ಚೆ. ಯಾಕಂದರೆ ವಿಜಯ್ ಬಳಿ ಅಷ್ಟು ನಂಬರ್ಸ್ ಇಲ್ಲ, 112 ಮಾತ್ರ ಈಗ ವಿಜಯ್ ಬಳಿ ಇದೆ. ಸೊ ಸಹಜವಾಗಿಯೇ AIADMK ಪರೋಕ್ಷವಾಗಿ ಬೆಂಬಲ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ, ಬಟ್ ಅದು ಇನ್ನೂ ಅಧಿಕೃತ ಆಗಿಲ್ಲ. ಅವರು ಕೂಡ ರಾಜ್ಯಪಾಲರ ಒಂದು ಟೈಮನ್ನು ಕೇಳಿದರೆ 12 ಗಂಟೆಗೆ ರಾಜ್ಯಪಾಲರನ್ನ ಟೈಮ್ ಕೊಡಿ ಅಂತ AIADMK ಪಕ್ಷದ ನಾಯಕ EPS ಕೂಡ ಸಮಯವನ್ನು ಕೇಳಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಂಕಿತ. ಆದರೆ ಇನ್ನೂ ಸ್ಪಷ್ಟವಾಗಿ ಮೀಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ವಿಜಯ್ ಈಗಾಗಲೇ ರಾಜ್ಯಪಾಲರ ಭೇಟಿಗೆ ತೆರಳಿದ ರಾಜಭವನಕ್ಕೆ ಬಂದಾಗಿದೆ. ಇನ್ನೇನು ಮೀಟಿಂಗ್ ಆದ ನಂತರ ಏನೆಲ್ಲ ಆಯಿತು ಅನ್ನೋದು ಗೊತ್ತಾಗುತ್ತೆ ಅಂಕಿತ. ಜೊತೆಗೆ ಈಗಾಗಲೇ ಎಡಪಕ್ಷದಲ್ಲಿ 4 ಜನ MLAಗಳಿದ್ದಾರೆ, ಪ್ಲಸ್ ಮುಸ್ಲಿಂ ಲೀಗ್ನ 2 MLAಗಳಿದ್ದಾರೆ. ಸೊ ಇವರು TVKಗೆ ಸಪೋರ್ಟ್ ಕೊಡಬೇಕಾಗಿತ್ತು ಅನ್ನೋ ನಿರೀಕ್ಷೆ ಇತ್ತು, ಆದರೆ ಇನ್ನೂ ಅಧಿಕೃತವಾಗಿಲ್ಲ. ಅಂದರೆ ಎಡಪಕ್ಷಗಳು ತಮ್ಮ ನಿರ್ಧಾರವನ್ನು ಇನ್ನೂ ಪ್ರಕಟ ಮಾಡಿಲ್ಲ. ಅವರು ಬರೀ 4 ಜನ ಶಾಸಕರಿದ್ದಾರೆ, ಅವರು TVKಗೆ ಬೆಂಬಲ ಕೊಡ್ತೀವಾ ಇಲ್ವಾ ಅನ್ನೋದನ್ನ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. ಈ ನಡುವೆ ಮುಸ್ಲಿಂ ಲೀಗ್ ಕೂಡ 2 ಶಾಸಕರನ್ನು ಹೊಂದ್ಕೊಂಡಿದೆ. ಅವರು ಕೂಡ DMK ಮೈತ್ರಿ ಜೊತೆ ಇದ್ದಾರೆ. ಅವರು ತಮ್ಮ ನಿಲುವನ್ನು ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. ನಾವು DMK ಜೊತೆ ಇದ್ದೀವಿ ಅಂತ ನೆನ್ನೆವರೆಗೂ ಹೇಳ್ತಾ ಇದ್ರು, ಆದರೆ ಇವತ್ತು ನಮ್ಮ ಬೆಂಬಲ TVKಗೋ ಅಥವಾ ವಿಜಯ್ಗೋ ಅನ್ನೋದನ್ನು ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. ಹೀಗಾಗಿ ಒಂದು ರೀತಿ ಗೊಂದಲದ ಗೂಡಾಗಿದೆ. 118 ಶಾಸಕರ ಬೆಂಬಲವನ್ನು ಹೇಗೆ ತೋರಿಸ್ತಾರೆ ವಿಜಯ್ ಅನ್ನೋದು ಈಗ ಯಕ್ಷ ಪ್ರಶ್ನೆ. ಸೊ ರಾಜ್ಯಪಾಲರ ಭೇಟಿ ವೇಳೆ ಸಹಜವಾಗಿಯೇ ರಾಜ್ಯಪಾಲರಿಗೆ 118 ಶಾಸಕರ ಬೆಂಬಲವನ್ನು ಕೊಡಬೇಕು ಅನ್ನೋದು ಆರ್ಟಿಕಲ್ 164 ಪ್ರಕಾರ ಇಲ್ಲ. ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಏನೆಲ್ಲ ಮಾಹಿತಿ ಇದೆ ಅಂದರೆ, ಈಗ ಎಕ್ಸಾಂಪಲ್ ಲಾರ್ಜೆಸ್ಟ್ ಪಾರ್ಟಿ TVK, ಹೀಗಾಗಿ ಅವ್ರನ್ನ ಮೊದಲಿಗೆ ಆಹ್ವಾನವನ್ನು ಮಾಡಬೇಕು ರಾಜ್ಯಪಾಲರು. ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನೀವು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೀರಿ ತಮಿಳುನಾಡಿನಲ್ಲಿ, ನೀವು ಸರ್ಕಾರ ರಚನೆಗೆ ನಿಮ್ಮ ಹಕ್ಕನ್ನು ಮಂಡಿಸಿ ಅಂತ ರಾಜ್ಯಪಾಲರೇ ಆಹ್ವಾನ ಕೊಡಬೇಕು. ಸೊ ಅದು ಆ ರೀತಿ ಆಗ್ತಾ ಇಲ್ಲ. ಯಾಕಂದರೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ 118 ಶಾಸಕರ ಬಲವನ್ನು ತೋರಿಸಿ ಅಂತ. ಸೊ 118 ಅಥವಾ 120 ಎಷ್ಟು ಶಾಸಕರ ಬಲ ಇದೆಯಾ ಇಲ್ವಾ ಅನ್ನೋದನ್ನು ಆಯಾ ವಿಧಾನಸಭೆಯಲ್ಲಿ ಆ ಒಂದು ಬಲವನ್ನು ತೋರಿಸ್ಬೇಕಾಗುತ್ತೆ. ಅದಕ್ಕೆ ವಿಜಯ್ಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಚರ್ಚೆ ಎಲ್ಲ ಕಡೆ ಆಗ್ತಾ ಇದೆ. ಈ ಕ್ಷಣದಿಂದಲೇ ಈ ರಾತ್ರಿ ದೊಡ್ಡ ಮಟ್ಟ ಡೆವಲಪ್ಮೆಂಟ್ ಆಗ್ತಾ ಇತ್ತು. AIADMK ಮತ್ತು DMK ಒಟ್ಟಾಗಿ ಸರ್ಕಾರ ರಚನೆ ಮಾಡಿಬಿಡ್ತಾರೆ ಅಂತ. ಅದೆಲ್ಲ ಒಂದು ರೂಮರ್ಸ್ಗೆ, ಸ್ಪೆಕ್ಯುಲೇಷನ್ಸ್ಗೆ ಸ್ವತಃ ಸ್ಟಾಲಿನ್, ಮಾಜಿ CM ಮತ್ತು DMKಯ ಮುಖ್ಯಸ್ಥ ಸ್ಟಾಲಿನ್ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು. ನಾವು ಸರ್ಕಾರವನ್ನು ರಚನೆ ಮಾಡ್ತಾ ಇಲ್ಲ, ವಿಜಯ್ ರಚನೆ ಮಾಡಲಿ, ನೋಡೋಣ 6 ತಿಂಗಳಾದ ನಂತರ ಏನಾಗುತ್ತೆ, ಅದಾದ ಮೇಲೆ ನಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಅಂತ. ಅಂದರೆ ವಿಜಯ್ ಈಗ CM ಆಗೋದು ಬಹುತೇಕ ನಿಶ್ಚಿತ ಅಂಕಿತ. ಆದರೆ ರಾಜ್ಯಪಾಲರ ಅಂಕಿತ ಬೇಕಷ್ಟೇ. ಇವತ್ತು CM ಆಗಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿತ್ತು, ಆದರೆ ರಾಜ್ಯಪಾಲರ ಅಂಕಿತ ಹಾಕದೇ ಇದ್ದ ಕಾರಣ ಅದು ಮುಂದೂಡಿಕೆ ಆಗಿದೆ. ಬಹುಶಃ ಕೆಲವೇ ಕ್ಷಣಗಳಲ್ಲಿ ಅಂತಿಮ ನಿರ್ಧಾರ ಹೊರಬೀಳಬಹುದು ಅಂಕಿತ. ಥ್ಯಾಂಕ್ ಯು ಸತೀಶ್, ನಿಮ್ಮೆಲ್ಲ ಮಾಹಿತಿಗೆ.